ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ. ನಾವಿವತ್ತು ಆನೆ ನೋಡೋದಿಕ್ಕೆ ಅಂತ ವಾಲ್ಪರೈಗೆ ಹೋಗ್ತಾ ಇದೀವಿ. ಶನಿವಾರ ಬಂದು ತುಂಬಾ ಜನ ಬಂದು ಆನೆ ನೋಡಿತಾರೆ. ನಂಗೆ ಕಿರಿ ಆಗುತ್ತೆ. ಇವತ್ತು ನಾನು ವೀಕ್ ಆಫ್ ಅಲ್ಲಿ ಇದ್ದೀನಿ. ಇನ್ನೊಂದಿನ ಬಾ. ಆನೆ ಅಂತೂ ಸಿಕ್ಲಿಲ್ಲ, ಆದ್ರೆ ಆನೆ ಲದ್ದಿ ಸಿಕ್ತು. ನೋಡ್ಕೊಂಡು ಮುಂದಕ್ಕೆ ಹೊರಟ್ವಿ. ನಾವಿವತ್ತು ವಾಲ್ಪರೈ ಕಡೆಗೆ ನಮ್ಮ ಪಯಣನ ಬೆಳೆಸಿದ್ವಿ. ಇಲ್ಲಿಗೆ ಎಂಟ್ರಿ ಆಗೋದಕ್ಕೆ ಈ ಪಾಸು ಕಂಪಲ್ಸರಿ. TN ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬಹುದು, ಫ್ರೀ ಆಫ್ ಕಾಸ್ಟ್. ಆನೆ ಸಿಕ್ಲಿಲ್ಲ ಅಂದ್ರೆ ಏನೋ ನವಿಲ್ ಸಿಕ್ತಲ್ಲ, ಇದನ್ನಾದ್ರೂ ನೋಡಿ ಖುಷಿ ಪಟ್ವಿ. ಮಧ್ಯ ಹೋಗ್ತಾ ಈ ತರ ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸ್ ಸಿಕ್ತು. ಅದನ್ನು ನೋಡ್ಕೊಂಡು ಜಾಲಿಯಾಗಿ ಹೊಟ್ರೆ. ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ಲೈಮೇಟ್ ಹಾಗೇನೆ ಫಾರೆಸ್ಟ್ ಏರಿಯಾ ಸಖತ್ತಾಗಿತ್ತು. ಒಳ್ಳೆ ಮಜಾ ಬರುತ್ತೆ ಬೈಕ್ ರೈಡ್ ಮಾಡೋದಿಕ್ಕೆ. ಬಿಲಿಬಿ ಸಿಟಿ ಒಂದ್ ಕಡೆ ಫಾಗು, ಮಳೆ, ಚಳಿ ಎಲ್ಲ ಒಟ್ಟಿಗೆ ಸಿಕ್ತು. ಸಖತ್ತಾಗಿತ್ತು. ಜಾಲಿ ಬೈಕ್ ರೈಡ್ ಮಾಡೋದಿಕ್ಕೆ ಇದು ಪರ್ಫೆಕ್ಟ್ ಸೀಸನ್. ಒಳ್ಳೆ ಗ್ರೀನರಿ, ಟೀ ಎಸ್ಟೇಟ್ ಕೂಡ ಇತ್ತು. ಡ್ರೋನ್ ಆರಿಸಿ ಒಳ್ಳೊಳ್ಳೆ ವಿಡಿಯೋಸ್ ನ ಮಾಡ್ಕೊಂಡೆ. ಕೊನೆಗೂ ಕೇರಳಗೆ ಬಾಯ್ ಹೇಳಿ ತಮಿಳ್ನಾಡಿಗೆ ಹಾಯ್ ಹೇಳ್ದೆ. ಒಳ್ಳೆ ಚಳಿ ಕ್ಲೈಮೇಟ್ ಅಲ್ಲಿ ಬಿಸಿ ಮ್ಯಾಗಿ ತಿಂದು ಅಲ್ಲಿಂದ ನಾವು ಹೊರಟ್ವಿ. ವಾಲ್ಪರೈಗೆ ಇವಾಗ ತುಂಬಾ ಜನ ಬರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತೀರಾ. ಈ ರೀತಿ ಇವಾಗ ಕ್ಲೈಮೇಟ್ ಕಂಡೀಷನ್ಸ್, ರೋಡ್ ಕಂಡೀಷನ್ಸ್ ಇದೆ. ಮಳೆ, ಬಿಸಿಲು, ಚಳಿ, ಫಾಗು ಎಲ್ಲಾನು ಇವಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ತುಂಬಾ ಬ್ಯೂಟಿಫುಲ್ ಆಗಿದೆ ಕ್ಲೈಮೇಟ್ ಹಾಗೇನೆ ಫಾರೆಸ್ಟ್. ದಯವಿಟ್ಟು ಪ್ಲಾಸ್ಟಿಕ್ ನ ಹಾಕ್ಬೇಡಿ. ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಮೆಮೊರೀಸ್ ನ ಕ್ರಿಯೇಟ್ ಮಾಡ್ಕೊಂಡು ಬನ್ನಿ.